ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯ 9ರಿಂದ 15ನೇ ವಾಕ್ಯ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಡೆಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಭವಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಉಪಕಾರ್ಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲವೂ ಇರುವುದು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಬಿತ್ತುವವರಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲಗಳನ್ನು ಪ್ರತಿಭಟಿಸುವನು. ಹೀಗೆ ನೀವು ಎಲ್ಲ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೊಡಶಕ್ತರಾಗುವಿರಿ. ಇದಲ್ಲದೆ ನಿಮ್ಮ ದಾನಗಳು ನಿಮ್ಮ ಕೈಯಿಂದ ಮತ್ತೊಬ್ಬರಿಗೆ ಸೇರಿದಾಗ ದೇವರಿಗೆ ಪ್ರತಿಯಿಂದ ಸ್ತುತಿಯನ್ನುಂಟು ಮಾಡುವುದು. ಏಕೆಂದರೆ ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವಜನರ ಕೊರತೆಗಳನ್ನು ನೀಗುವುದು ಮಾತ್ರವಲ್ಲದೆ ಅನೇಕರಿಂದ ದೇವರಿಗೆ ಕೃತ್ಯ ಸ್ತುತಿಯನ್ನು ಒಪ್ಪಿಸುವುದು. ಈ ಸಹಾಯದಿಂದ ತೋರಿ ಬಂದ ನಿಮ್ಮ ಯೋಗ್ಯ ಭಾವವನ್ನು ಅವರು ನೋಡುವಾಗ ನೀವು ಮಾಡಿದ್ದ ಪ್ರತ್ಯುತ್ತಿಗೆ ಸರಿಯಾಗಿ ಕ್ರಿಸ್ತನ ಸುವಾರ್ತೆಯನ್ನು ಅನುಸರಿಸಿದ್ದರಿಂದಲೂ ತಮಗೂ ಎಲ್ಲರಿಗೂ ನೀವು ಉದಾರವಾಗಿ ಸಹಾಯ ಮಾಡುತ್ತಿದ್ದ ದೇವರನ್ನು ಕೊಂಡಾಡುವರು. ಇದಲ್ಲದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ದೇವರ ಅತಿಶಯವಾದ ಕೃಪೆಯು ನಿಮ್ಮಲ್ಲಿ ಇರುವುದರಿಂದ ನಿಮ್ಮ ಪರಿಸ್ಥಿತಿ ಮಾಡಬೇಕೆಂದು ಕೋರುವುದು. ಉಳಿಸಲು ಅಸತ್ಯವಾದ ದೇವರ ವರಕ್ಕಾಗಿ ಆತನಿಗೆ ಸ್ತೋತ್ರ. ಇವನು ಪಾಪ ಮಾಡಲಿಲ್ಲ, ಇವನ
ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ ಆ ಉಗುಳಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ, ನೀನು ಸಿಲೋವ ಕಡೆಗೆ ಹೋಗಿ ತೊಳಗು ಅಂದರಿತು. ಸಿಲೋವನು ಮಾತಿಗೆ ಕಳುಹಿಸಲ್ಪಟ್ಟವನು ಎಂದರ್ಥ. ಅವನು ಹೋಗಿ ತೊಳಕೊಂಡು ಕಣ್ಣು ಮುಂದಿನವಾಗಿ ಬಂದನು. ಆಗ ನೆರೆಹೊರೆಯವರು ಅವನು ಭಿಕ್ಷುಕನಾಗಿದ್ದನ್ನು ಅವನು ನೋಡಿದವರು, ಇವನು ಕೂತಿದ್ದ ಭಿಕ್ಷುಕನಲ್ಲವೇ ಅಂದರು. ಕೆಲವರು ಅವರು ಅವನೇ ಅಂದರು, ಇನ್ನು ಕೆಲವರು ಅವನಲ್ಲ, ಅವನ ಹಾಗಿದ್ದಾನೆ ಅಂದನು. ಅವನಾದರೆ ನಾನು ಅವನು ಅಂದನು. ಆಗ ಅವರು, ನಿನಗೆ ಕಣ್ಣು ಹೇಗೆ ಬಂದನು ಎಂದು ಅವನನ್ನು ಕೇಳಿದ್ದಕ್ಕೆ, ಇವನು ಯೇಸು ಎಂಬುದಿದ್ದಾನಲ್ಲ, ಅವನ ಕೆಸರು ಮಾಡಿ ನನ್ನ ಕಣ್ಣಿಗೆ ಹಚ್ಚಿ ಸಿಲುವ ಕೊಳಗೆ ಹೋಗಿ ತುಳಕು ಅಂದನು. ನಾನು ಹೋಗಿ ತುಳಿದುಕೊಂಡನು, ಕಣ್ಣು ಬಂದವು ಅಂದನು. ಅವರು ಅವನೆಲ್ಲಿದ್ದಾನೆ ಎಂದು ಅವನನ್ನು ಕೇಳಿದ್ದಕ್ಕೆ, ಅವನು ನನಗೆ ಗೊತ್ತಿಲ್ಲ ಅಂದನು. ಮುಂಚೆ ಗುಡನಾಗಿದ್ದ ಇವನನ್ನು ಫರಿಸಾಯರ ಬಳಿಗೆ ಕರೆಕೊಂಡು ಹೋದರು. ಯೇಸು ಕೆಸರು ಮಾಡಿ ಅವನಿಗೆ ಕಂಡುಬಿಟ್ಟ ದಿವಸವು ಸಬ್ಬತ್ ದಿವಸವಾಗಿತ್ತು. ಆದ ಕಾರಣ ಈ ಫರಿಸಾಯರು ಸಹ ಅವನನ್ನು ವಿಚಾರಿಸಿ, ನಿನಗೆ ಹೇಗೆ ಕಂಡು ಬಂದವು ಎಂದು ಕೇಳಿದರು. ಅವನು ಅವರಿಗೆ, ಕೆಸರನ್ನು ನನ್ನ ಕಣ್ಣಿನ ಮೇಲೆ ಇಟ್ಟನು, ನಾನು ತೊಳೆಗೊಂಡನು, ಕಣ್ಣು ಕಾಣುತ್ತೇನೆ ಎಂದು ಉತ್ತರ ಕೊಟ್ಟನು. ಆ ಫರಿಸಾಯರಲ್ಲಿ ಕೆಲವರು, ಈ ಮನುಷ್ಯನು ದೇವರಿಂದ ಬಂದವನಲ್ಲ, ಅವನು ಸಬ್ಬತ್ ದಿವಸವನ್ನು ಲಕ್ಷ್ಯ ಮಾಡುವುದಿಲ್ಲವಲ್ಲ ಅಂದರು. ಇನ್ನು ಕೆಲವರು, ಇಂಥ ಮಾತುಗಳನ್ನು ಮಾಡುವುದು ಭಕ್ತಿಹೀನ ಕೈಯಿಂದ ಹೇಗಾದೀತು ಅಂದರು. ಹೀಗೆ ಅವರಲ್ಲಿ ಭೇದವಾಯಿತು. ಹೀಗಲ್ಲಾಗಿ ಅವರು ತಿರುಗಿ ಕೊಟ್ಟನನ್ನು ಅವನು ನನಗೆ ಕಂಡುಕೊಟ್ಟಿದ್ದರಿಂದ ನೀನು ಅವನ ವಿಷಯವಾಗಿ ಏನು ಹೇಳುತ್ತೆ ಎಂದು ಕೇಳಿದಾಗ ಅವನು, ಆತನ ಪ್ರವಾದಿ ಅನ್ನುತ್ತೇನೆ ಎಂದು ಹೇಳಿದನು. ಶಾಂತಿ आणि समाधान तुमच्या संस्थांचे असू दे. Devi Kargani Balani Jaya Vedava Hare Salukana
काम देऊया आम्ही सगळे कराव्या मला ते जग मागण्या घाबरी म्हणूया आम्ही संबंधा केले देवा My brothers and sisters and beloved ones, please pray for me that my offering may be acceptable in the presence of our Lord.
आणि आमचे पोट पवित्र कर. असे जा आम्ही जागी अनुगाने भाव हबला पाण्याला तो गाले तुझ्या पुत्र गाले तुझ्या भक्तांना अर्भुकाम का आधारे सदंगा सस्ताचा Sasa
Adare Sadaka
आणि दुखल्या तुझे मजलीचा ताका उभं करतले तोरा आणि आम्ही तुका तुझे ग्लासोत्रकाने तुझ्या प्रकृत्या मानवली आनंद मगल पाणी महिमा अर्पिता आधारे सदांका सस्नांच्या
Sasnacha
तुमच्या सगळ्यासाठी ससनाच्या बारीक मोर आम्ही देवळी त्यांची दिव्या पवित्र आणि नित्यमशा पवित्र वास्तू आपले पूर्वे संसार असलो पवित्र भाव आमच्या संगता आपल्या पुढे समाधी कशाने सडायला पवित्र भाव आमच्या संगता आता असले आणि जाऊ असले सर्व एक पवित्राने जीवितानो आमच्या संगता भाग्येचा सौम्याचे नाव सजनाच्या
Solo
Taka
Hallelujah.
आहे देवा